ಬಿಹಾರ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಕಾಂಗ್ರೆಸ್ ಮುಂದೇನು ದಿಕ್ಕು ತೋಚದಂತಾಗಿದೆಯಂತೆ. ಏಕೆ ಏನಿದೆ ದಿಕ್ಕು ತೋಚಕ್ಕೆ? ಅಲ್ಲಿ ಯಾರು ಜವಾಬ್ದಾರಿ ತೊಗೊಳೋದಿದ್ರೆ ಮುಗೀತಪ್ಪ. ಅದರಲ್ಲಿ ಏನಿದೆ ದಿಕ್ಕು ತೋಚಕ್ಕೆ? ನೆಕ್ಸ್ಟ್ ಎಲೆಕ್ಷನ್ಗೆ ಕಮಾನ್ ಲೆಟ್ಸ್ ಗೋ அப்படிங்க ಅನ್ಕೊಂಡು ಹೊಂಟ್ರ ಆಯ್ತಪ್ಪ ಅಷ್ಟೇ. ಸರಿ, ಏನಿದೆ ಅದು ದೊಡ್ಡದು? ಸೋಲು ಗೆಲುವು ಎಲ್ಲ ಕಡೆಯೂ ಇರಬೇಕು. ಸೋಲೆ ಗೆಲುವಿಗೆ ಸೋಪಾನ ಅನ್ಕೊಂಡು ಹೋಗ್ತಾ ಇರ್ಬೇಕು ಸುಮ್ಮನೆ ಖಾಲಿ ಮಾಡ್ಕೊಂಡು ಜಾಗ. ಈಗ ಇಂಡಿ ಒಕ್ಕೂಟ ಮೈತ್ರಿ ಕೂಟ ಇತಿಹಾಸ ಪುಟ ಸೇರಬಹುದು ಅಂತಾರೆ. ನ್ಯಾಷನಲ್ ಲೆವೆಲಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆಗಳು ಬೇಡ ಅಂತ ಆಲೋಚನೆ ಕಾಂಗ್ರೆಸ್ಸಲ್ಲಿ ಇದೆಯಂತೆ. ರಾಜ್ಯ ಮಟ್ಟದಲ್ಲಿ ಅವಶ್ಯಕತೆ ಕಂಡು ಬಂದ ಕಡೆ ಮಾಡ್ಕೊಳ್ಳೋಣ ಬೇಕಿದ್ರೆ ಅಂತೇನೋ ಅಂದಿದ್ದಾರಂತೆ. ಹಾಗಾಗಿ ಆಪ್ ಜೊತೆ ದೆಹಲಿನಲ್ಲಿ ಮಾಡಲ್ಲ, ಬೇಡ ನೀವು ಮಾಡದಿದ್ರು ಏನೂ ಆಗಲ್ಲ. ಪಶ್ಚಿಮ ಬಂಗಾಳದಲ್ಲಿ TM ಜೊತೆ ಮೈತ್ರಿ ಬೇಡ, ಅವ್ರೇನು ಕರೆದಿಲ್ಲ ನಿಮ್ಮನ್ನು ಬನ್ನಿ ಇಲ್ಲಿ ಮೈತ್ರಿಗೆ ಅಂತ, ನಿಮ್ಮನ್ನೇನು ಕರೆದಿಲ್ಲ ಅವರು. ಇಬ್ರು ಈ ಹಿಂದೆನೇ ಅದನ್ನು ಹೇಳ್ಬಿಟ್ಟಿದ್ದಾರೆ ಆಯ್ತಾ. ನೀವು ಸುಮ್ಮನೆ ಬುರುಡೆ ಬಿಡಬೇಡಿ, ಅವ್ರ ಜೊತೆ ಬೇಡ ಅಂತ. ಬೇಡನೇ ಅವ್ರು ಕರೆದಿದ್ರೆ ತಾನೆ. ನಂಬರ್ 2, ಅಲ್ಲಿ 0ಗಿಂತ ಕೆಳಕ್ಕೇನಾದ್ರು ಅಂಕಿ ಇದ್ರೆ ಹುಡುಕೊಳ್ಳಿ, ಅದಕ್ಕಿಂತ ಕೆಳಗಡೆ ಇದ್ದರೆ ಯಾವ್ದಾದ್ರು ಹುಡುಕೊಳ್ಳಿ. ಅದೇ ನಿಮಗೆ ಗ್ಯಾರಂಟಿ. ಅಲ್ಲಿ ಮಾತ್ರ ಆ ಒಮ್ಮನ ಮುಂದೆ ಮತ್ತು ಈ BJPಯವ್ರ ಆರ್ಭಟ, ಅಲ್ಪ ಸ್ವಲ್ಪ ಕಮ್ಯುನಿಸ್ಟ್ಗಳ ಗಲಾಟೆನಲ್ಲಿ ಇನ್ನು ಅದಕ್ಕೆ ಮುಂದಾಗಿದೆಯಂತೆ. ಏಕಾಂಗಿಯಾಗಿ ಹೋಗ್ತಾರಂತೆ. ಹೋಗಿ 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 ಏಕಾಂಗಿಯಾಗಿ ಹೋಗಿ ಹೇಳ್ತೀನಿ ಬಿಡಬೇಡಿ. ಅಥವಾ DMKದು ಅದೇ ಮಾಡ್ಬೋದಪ್ಪ. ಯಾರ್ರೀ ಅದು DMK? ಒಂದು ಕಾಲದಲ್ಲಿ ತಮಿಳುನಾಡಿನ ಆಳಿದ ಪಕ್ಷ ಕಾಂಗ್ರೆಸ್, ಸುವರ್ಣ ಯುಗ ಅದು ಆ ಟೈಮ್ದು. ಹಾಗಾಗಿ ಅಲ್ಲೂ ಇವರು ಏಕಾಂಗಿಯಾಗೆ ಹೋಗ್ಬೇಕು. ಇವರು ಹಂಗೆ ಆಸರೆ ಇಲ್ಲದೆ ಹೋಗೋಕ್ಕಾಗಲ್ಲ, ಹೋಗ್ಬಾರ್ದು. DMK ಹಾಕಿದ್ದು ಭಿಕ್ಷಕ್ಕೆ ಯಾಕಪ್ಪ ಹೋಗ್ಬೇಕು? ಹೋಗ್ಬಾರ್ದು ಅಲ್ಲಿ ಭಿಕ್ಷಕ್ಕೆ. ಇವರು ಅಲ್ಲೊಂದು ಸ್ವಲ್ಪ ಸಪೋರ್ಟ್ ಆಗುತ್ತೆ, ಹೋಗ್ಬಾರ್ದು. ಇನ್ನು ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯಲ್ಲಿ ಏಕಾಂಗಿ ಸ್ಪರ್ಧೆ, ವೆರಿ ಗುಡ್. ಏಕಾಂಗಿನೇ, ಏಕಾಂಗಿಯಾಗೇ ಇರ್ಬೋದು. ಈ ಮಧ್ಯೆ ಚುನಾವಣಾ ಆಯೋಗದ ವಿರುದ್ಧ ಎಲ್ಲ ವೋಟ್ ಚೋರಿ ಆರೋಪ ಮಾಡೋ ರಾಹುಲ್ ಗಾಂಧಿಗೆ 270 ಜನ ಗಣ್ಯ ನಾಗರಿಕರು, ನ್ಯಾಯಮೂರ್ತಿಗಳು, ಅಧಿಕಾರಿಗಳು, ಸಶಸ್ತ್ರ ಪಡೆ ಅಧಿಕಾರಿಗಳೆಲ್ಲ ಕಾಗದ ಬರೆದು ಚುನಾವಣಾ ಆಯೋಗ ಸಾಂವಿಧಾನಿಕವಾಗಿ ಸ್ಥಾಪಿತವಾಗಿ ಸಂಸ್ಥೆನೆಲ್ಲ ಹಾಳುಗೆಡುತ್ತಿದ್ದೀರಿ ನೀವು, ಒಂದು ಚೂರು ದೂರು ಸಾಕ್ಷಿ ಅಂತೀರಿ, ಎಲ್ಲಿರುತ್ತೆ? ಒಂದೂ ಇಲ್ಲ, ಸುಮ್ಮನೆ ಪುರ್ಣೆ ಬಿಡ್ತೀರಲ್ಲ ಅಂತ ಕಾಗದ ಬರೆದಿದ್ದಾರೆ. ಎಸ್, ಹಿಂದೂಗಳ ಪ್ರಸಿದ್ಧ ಯಾತ್ರಾ ಸ್ಥಳ ಶಬರಿಮಲೆಯಲ್ಲಿ ಸದ್ಯ ಆಲಿ ವರ್ಷ, ಮಂಡಲ ಪೂಜೆ ಮತ್ತು ಮಕರ ವಿಳುಕ್ಕು ಉತ್ಸವ ಆರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ನುಗ್ಗಲು ಕೂಡ ಏರ್ಪಟ್ಟಿದೆ. ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ. ಕ್ಷೇತ್ರದಲ್ಲಿ ಭಾರಿ ಅವ್ಯವಸ್ಥೆ ಕಾಡ್ತಾ ಇದೆ. ಅಯ್ಯಪ್ಪನ ದರ್ಶನಕ್ಕೆ ಗಂಟೆಗಟ್ಟಲೆ ಕಾಯುವಂತಹ ಪರಿಸ್ಥಿತಿ. ಕೇರಳ ಸರ್ಕಾರ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅನ್ನೋದು ಅಲ್ಲಿರುವಂತಹ ಭಕ್ತರ ಆರೋಪ ಆಗಿದೆ. ದೇವಸ್ಥಾನಕ್ಕೆ ಪ್ರತಿದಿನ ಒಟ್ಟು 90,000 ಭಕ್ತಾದಿಗಳು ಪ್ರವೇಶ ಪಡ್ಕೊಳ್ತಾರೆ. ಇದರಲ್ಲಿ 70,000 ಆನ್ಲೈನ್ ಬುಕಿಂಗ್, 20,000 ಸ್ಪಾಟ್ ಬುಕಿಂಗ್ ಇರುತ್ತೆ. ಆದರೆ ಈ ಬಾರಿ ಹೆಚ್ಚಿನ ಜನರು ಬರ್ತಾ ಇರೋದ್ರಿಂದ ಸ್ಪಾಟ್ ಬುಕಿಂಗ್ ನಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲದೆ ಅವ್ರನ್ನ ನೇರ ಬಿಡ್ತಾ ಇದ್ದಾರೆ. ಪಂಪ ನೀಲಕಲ್ ಬಳಿಯೇ ಭಕ್ತರ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಮೂಲ ಸೌಕರ್ಯ ಒದಗಿಸೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕುಡಿಯುವ ನೀರಿಗೂ ಕೂಡ ಬವಣೆ. ಇನ್ನು ಸರತಿ ಸಾಲಿನಲ್ಲಿ ನಿಂತಿರುವ ಕೆಲ ಭಕ್ತರು ಅಸ್ವಸ್ಥರಾಗಿದ್ದಾರೆ. ಭಾರೀ ಜನದಟ್ಟಣೆಯಿಂದ ಇರುಮೂಡಿ ಸಮೇತ ಬಂದಿದ್ದಂತಹ ಭಕ್ತರು ವಾಪಸ್ ಹೋಗ್ತಾ ಇದ್ದಾರೆ. ಈ ಬಾರಿ ಯಾತ್ರಾ ಸಿದ್ಧತೆಗಳು ಸರಿಯಾಗಿ ಆಗಿಲ್ಲ ಅನ್ನೋದು ಅಸಮಾಧಾನಕ್ಕೆ ಕಾರಣವಾಗಿದೆ. ಅದರ ಬೆನ್ನಲ್ಲೇ ಅಮೀಬಾ, ನೆಗ್ಲೇರಿಯಾ, ಪೌಲೇರಿಯಾ ಹಾವಳಿ ಕೂಡ ಇರೋದ್ರಿಂದಾಗಿ ಸದ್ಯ ಕೇರಳ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ. ವಿಪರೀತ ರಶ್ ಐತೆ. ಎರ್ಮೆಲೆನಲ್ಲಿ ತಗೊಂಬಂದು ಕೂಡಾಕವ್ರೆ. ಇನ್ನ 24 ಅವರ್ ಆಗ್ತದಂತೆ ದೇವ್ರ ದರ್ಶನ ಮಾಡೋದಿಕ್ಕೆ. ಭಕ್ತಾದಿಗಳು ಸ್ವಲ್ಪ ಒಂದಿನ 2 ದಿನ ಲೇಟ್ ಆಗಿ ಬರ್ರಿ. ದಯವಿಟ್ಟು ಮಾಲಾಧಾರಿಗಳು ಇನ್ನ 2 ದಿವಸ ಲೇಟ್ ಆದ್ರೂ ಪರವಾಗಿಲ್ಲ, ಅಯ್ಯಪ್ಪನಿಗೆ ಲೇಟ್ ಆಗಿ ಬನ್ನಿ, ದರ್ಶನ ಸಿಕ್ಕೇ ಸಿಗುತ್ತೆ. ಆದ್ರೆ EMC ಯಾರಿಗೂ ಬೇಡ. ಯಾರೇ ಆಗ್ಲಿ ಕನ್ಯಾಸ್ವಾಮಿಗಳನ್ನ, ಚಿಕ್ಕ ಹುಡುಗರನ್ನ ಕರ್ಕೊಂಡ್ ಬರಬೇಡಿ. ಈ ಸೀಸನ್ ಅಲ್ಲಿ ಕರ್ಕೊಂಡ್ ಬಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕೆಲವರಿಗೆ ಏನಂದ್ರೆ ಮಕ್ಕಳು ಕರ್ಕೊಂಡೋದ್ರೆ ಸ್ವಲ್ಪ ಬೇಗ ಬಿಟ್ಬಿಡ್ತಾರೆ ಅಂತ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಹಂಗೆ ಇಲ್ಲವೂ ಆಗಲ್ಲ, ಮಾಡಲ್ಲ. ಮತ್ತೆ ಕೇರಳ ಸರ್ಕಾರಕ್ಕೂ ಏನು ಇಂಟ್ರೆಸ್ಟ್ ಇಲ್ಲ ಇದನ್ನೆಲ್ಲ ವ್ಯವಸ್ಥೆ ಮಾಡೋದಕ್ಕೆ. ಏನಕ್ಕೆ ಮಾಡ್ಬೇಕ್ರಿ? ಸನಾತನ ಧರ್ಮದ ಭಾಗವಾಗಿರುವಂಥ ದೇವಸ್ಥಾನಗಳಿಗೆಲ್ಲ ಕೊಡದ ನಮ್ದು ಎಡಪಕ್ಷಗಳ ಕೆಲಸ? ಅದು ಅವರ ಆದ್ಯತೆ, ನಮ್ಮ ಕೆಲಸ ಅಲ್ಲ ಅದು. ಹಿಂದೂಗಳಿಗೆ ಸಿಕ್ಕಿದ ಕಡೆ ಜಾಡ್ಸ್ ಓದೋದು ನಮ್ಮ ಕೆಲಸ. ಓದಿತೀವಿ, ಐಡಿಯಾಲಜಿಕಲಿ, ಫಿಸಿಕಲಿ ಅಲ್ಲ, ಓದಿತೀವಿ ಅಷ್ಟೇ. ಯಾರೋ ನಕ್ಸಲ್ದು ಬಂದರೆ CPI ರಾಜ ಬಂದು ನಕ್ಸಲ್ ಪರವಾಗಿ ನಿಂತ್ಕೊತಾರೆ, ಜನರ ಪರವಾಗಿ ನಿಲ್ಲಲ್ಲ. ಎಲ್ಲಾರು ಹೋದ್ರಂತ ಇವರೆಲ್ಲ. ದುಡ್ಡು ಬೇಕಾ ಅಲ್ಲಿಂದ ಬರೋದು? ಚಿನ್ನ ಕದಿಯ ಗೊತ್ತಾಯ್ತಾ ಅಲ್ಲಿ ಕಳ್ಳರಿಗೆಲ್ಲ? ದೇವ್ರದ್ದು ಯೋಗ್ಯತೆಗೆ ಒಂದು ಸರ್ಕಾರಕ್ಕೆ ಒಂದು ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ವ? ಆಂಟಿಸಿಪೇಷನ್ ಮಾಡ್ಕೊಂಡು ಇಷ್ಟು ವರ್ಷ ಆಗಿದೆ ಅದು. ಡಿಸೆಂಬರ್ನಲ್ಲಿ ಈ ಪರಿಪ್ರಮಾಣದಲ್ಲಿ ಜನ ಬರ್ತಾ ಇದ್ರು. ಆಗ ಕೇಂದ್ರ ಫೋರ್ಸ್ನ ಕಳಿಸ್ತಾ ಇತ್ತು. ಈ ಸರಿ ನವೆಂಬರ್ನಲ್ಲೇ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಂತ ಇದೆ ಸರ್. ದೆಹಲಿಯ ಕೆಂಪುಕೋಟೆ ಬಳಿಕ ಒಂದೊಂದು ಸುದ್ದಿ ಹೊರಗೆ ಬರ್ತಾನೆ ಇದೆಯಲ್ಲ. ಬರಲಿ ಏನಂದರೆ ಇನ್ನೊಂದು ದಾಳಿ ಮಾಡೋಕ್ಕೆ ರೆಡಿ ಮಾಡಿದ್ರಂತೆ. ಪಾಕಿಸ್ತಾನ ಮೂಲದ ಫಿದಾಯಿನ್ ಅಥವಾ ಆತ್ಮಹತ್ಯೆ ದಾಳಿ ಎಲ್ಲ ಮಾಡಿದಂತೆ. ಇದಕ್ಕೆ ದುಡ್ಡೆಲ್ಲ ಸಂಗ್ರಹಿಸ್ತಿದ್ದಾರಂತೆ. ಮಹಿಳೆಯರನ್ನೆಲ್ಲ ಒಂದು ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಎಲ್ಲಿ ಎಂಡೆ ಎಲ್ಲ ಆಗತ್ತಿದು.
ಸರಿ, ಈ ಮಧ್ಯ ಅಲ್ ಫಲಾಹ್ ಗ್ರೂಪ್ದು ಯೂನಿವರ್ಸಿಟಿದು ಅಧ್ಯಕ್ಷ ಜಾವೇದ್ ಸಿದ್ದಿಕಿ ಅವ್ರನ್ನ ಇಡಿ 13 ದಿನ ವಶಕ್ಕೆ ತಗೊಂಡಿದ್ದಾರೆ. ಒಟ್ಟಲ್ಲಿ ನಡೀತಾ ಇದೆ ತನಿಖೆ, ಮುಂದಕ್ಕೆ ಹೋಗ್ತಾ ಇದೆ. ಅವ್ರ ಏನು ಅಧ್ಯಕ್ಷನ ವಶಕ್ಕೆ ಪಡ್ಕೊಂಡಿದ್ದಾರೆ ಸದ್ಯ ವಿಚಾರಣೆಗೆ ಸರ್. ಅಂದ್ರೆ ಏನೋ ಅಂತ ಆ ಥರದ ಹಿಂಟ್ ಸಿಕ್ಕಿದ್ದೇ ವಶಪಡಿಸ್ಕೊಂಡಿರ್ತಾರ, ಹೇಗೆ ನೋಡ್ಬೋದು ಸರ್? ಏನು ಅವ್ರನ್ನ ವಿಚಾರಣೆ ಕಸ್ಟಡಿಗೆ ತಗೊಂಡಿರೋದು ಇದು ನಾಟ್ ಕನೆಕ್ಟೆಡ್ ಟು ಬಾಂಬ್ ಬ್ಲಾಸ್ಟ್ ಇಲ್ಲ ಅನ್ಸತ್ತೆ. ಮನಿ ಲಾಂಡ್ರಿಂಗ್ ಅಲ್ಲಿ ಕರ್ಕೊಂಡಿದ್ದಾರೆ ಇಡಿ ಅವರು ಅನ್ಸತ್ತೆ. ಯಾಕಂದ್ರೆ ಅವರು ತೋರಿಸ್ತಿರೋ ದುಡ್ಡು, ಆಗ್ತಿರೋ ಖರ್ಚಿಂದು ಅದೆಲ್ಲ ಯಾವ್ದು ಲೆಕ್ಕ ಸಿಕ್ತಿಲ್ಲ ಅವ್ರಿಗೆ, ಯೂನಿವರ್ಸಿಟಿಗೆ ಸಂಬಂಧ ಹಂಗ ಕರ್ಕೊಂಡಿರ್ಬೇಕು ಅನ್ಸತ್ತೆ. ಬಟ್ ಆ ಮೂಲಕ ಇನ್ವೆಸ್ಟಿಗೇಷನ್ ಅಲ್ಲಿ ಮನಿ ಲಾಂಡ್ರಿಂಗ್ ಅಲ್ಲಿ ಅದೇನಾರು ಈ ತರದ ಗುಂಪುಗಳಿಗೆ ಹೋಗಿದೆ ದುಡ್ಡು ಅಂತಾನೋ, ಇವ್ರಿಗೆ ಹೋಗಿರ್ಬೇಕು ಅಂತಲ್ಲ, ಈ ತರದ ಯಾವುದೇ ಗುಂಪುಗಳಿಗೆ ಹೋಗಿದೆ ದುಡ್ಡು ಅಂತಾನೋ, ಅಥವಾ ಒಳಕ್ಕೆ ಬಂದಿರೋ ದುಡ್ಡು ಸರಿಯಾದ ಮಾರ್ಗದಲ್ಲಿ ಒಳಕ್ಕೆ ಬಂದಿಲ್ಲ, ಬರಬಾರದ ಮಾರ್ಗಗಳಿಂದ ಬಂದಿದೆ, ವಿದೇಶದಿಂದಾನೂ ಸೇರಿ ಅಂತಾನೋ ಏನಾರು ಇದ್ರೆ ಕಷ್ಟ ಆಗತ್ತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಯಕ್ಷಗಾನ ಕಲಾವಿದರ ಬಗ್ಗೆ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮನೆ ಅನ್ನೋರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳಾಗಿದ್ದು ಅಲ್ಲಿ ಅಂಥ ಅನಿವಾರ್ಯತೆ ಇದೆ ಅಂತ ಹೇಳಿಕೆ ಕೊಟ್ಟರು. ಈ ಆಡಿಯೋ ಒಂದು ಹೊರಗೆ ಬಂತು. ಸ್ತ್ರೀ ವೇಷಧಾರಿಗಳು ಒತ್ತಡದಲ್ಲಿರ್ತಾ ಇದ್ರು, ಅವರ ಮೇಲೆ ಇತರರಿಗೆ ಮೋಹವೇ ಇರ್ತಾ ಇತ್ತು. ಸ್ತ್ರೀ ವೇಷಧಾರಿಗಳು ಕಲಾವಿದರು ಏನಾದರೂ ಸಲಿಂಗಕಾಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಆಗ ಭಾಗವತರು ಮರು ದಿವಸವೇ ಅವರಿಗೆ ಪದ್ಯವನ್ನೇ ಕೊಡ್ತಿರಲಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದ್ದ ಹಾಗೆ ಅವರು ಮತ್ತೊಂದು ಹೇಳಿಕೆ ಕೊಟ್ಟರು. ಕೆಲ ಯಕ್ಷಗಾನ ಕಲಾವಿದರು ಸಲಿಂಗಿಗಳು ಹೌದು, ಈ ವಿಚಾರವನ್ನು ನಾನು ಹೊಸದಾಗಿ ಹೇಳ್ತಾ ಇಲ್ಲ. ನನ್ನ ಉದ್ದೇಶ ಕಲಾವಿದರ ಬದುಕು ಉಜ್ವಲಗೊಳಿಸುವುದು. ಹೀಗಾಗಿ ನನ್ನ ಹೇಳಿಕೆಯಿಂದ ಕಲಾವಿದರಿಗೆ ಇನ್ ಕೇಸ್ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ಕೂಡ ಹೇಳಿದರು. ಬಿಳಿಮನೆ ಹೇಳಿಕೆ ವಿಚಾರವಾಗಿ ಯಕ್ಷಗಾನ ಕಲಾವಿದರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಳಿಮನೆಯನ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಬೇಕು ಅಂತ ವಿಜೇಂದ್ರ ಅವರು ಆಗ್ರಹಿಸಿದ್ದಾರೆ. ನನಗೆ ಇದರಲ್ಲಿ ಎರಡು ಅರ್ಥ ಆಗಿಲ್ಲ. ಓಕೆ, ಹೇಳಿ, ಅದೇನು ಹೇಳಿದ್ದಾರೆ. ಯಾರನ್ನು ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಸಹಜವಾಗಿ ಆ ಸ್ತ್ರೀ ಒಂದು 10-20 ವರ್ಷ ಒಬ್ಬಳು ಸ್ತ್ರೀ ವೇಷ ಮಾಡಿದ್ರೆ ಅವಳ ದೇಹ ಭಾಷೆಯೇ ಬದಲಾಗ್ತದೆ, ಅವರು ನಡೆಯುವುದು ಕೂಡ ಸ್ತ್ರೀ ಆಗಿರ್ತದೆ, ಆ ಥರ ಬದಲಾಗ್ತದೆ. ನಾವೆಲ್ಲ ಕಣ್ಣಾರೆ ಕಂಡಿದ್ದು. ನನ್ನ ಪ್ರಶ್ನೆ ಅದಲ್ಲ. ಕಲಾವಿದರಿಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ನಾನು ದಯವಿಟ್ಟು ಕ್ಷಮೆ ಕೇಳ್ತೇನೆ, ನಾನು ಅದಕ್ಕೆ ವಿಷಾದಿಸ್ತೇನೆ. ನಾನು ಕೂಡ ಒಬ್ಬ ಯಕ್ಷಗಾನ ಕಲಾವಿದ. ಹಾಗಾಗಿ ನನ್ನ ಉದ್ದೇಶ ಅವರ ಬದುಕನ್ನು ಉಜ್ವಲಗೊಳಿಸುವುದೇ ವಿನಃ ಅವರ ಬದುಕಿಗೆ ಭಂಗ ತರುವುದಲ್ಲ. ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮೆ. ಬಿಳಿಮಲೆಯವರು ಅಂತಹ ಮೇಧಾವಿಗಳು ಯಾವ ತರದಲ್ಲಿ ಮಾತಾಡಿದ್ದಾರೆ, ಯಾವ ಉದ್ದೇಶ ಇಟ್ಟುಕೊಂಡು ಮಾತಾಡಿದ್ದಾರೆ, ಅದು ನಾವು ಅವ್ರ ಹತ್ರ ಮಾತಾಡಿ ಅವ್ರ ಫೋನಿಗೆ ಸಂಪರ್ಕ ಸಿಕ್ಕಿದ್ರೆ ನಾನು ಅವ್ರ ಹತ್ರ ಕೇಳಿ ನಿಮ್ಗೆ ಹೇಳ್ಬೋದು. ಅವ್ರು ನಂಗೆ ಸಂಪರ್ಕ ಸಿಗ್ಲಿಲ್ಲ ಬೆಳಿಗ್ಗೆಯಿಂದ, ತುಂಬಾ ಟ್ರೈ ಮಾಡಿ. ಕರಾವಳಿಯ ಸಂಸ್ಕೃತಿ ಪರಂಪರೆಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ. ಅವ್ರು ಕ್ಷಮೆ ಕೇಳ್ತಿದ್ದಾರೆ, ಅವರು ಯಕ್ಷಗಾನ ಕಲಾವಿದರು ಅಂತ ಹೇಳ್ತಿದ್ದಾರೆ, ಅದು ಅಬ್ಸರ್ವೇಷನ್ಸು. ಬಟ್ ಹಾಗಿರಬೇಕಾಗಿಲ್ಲ ಅಂತ ನನ್ನ ವಾದ. ಯಾಕೆ ಅಂದರೆ ಸಲಿಂಗಕಾಮಿಗಳಾದರೂ ಅವರ ಬದುಕನ್ನು ಉಜ್ವಲಗೊಳಿಸುವುದು. ಸಲಿಂಗಕಾಮಿಗಳ ನಡುವೆಯೇ ಅವರಿಬ್ಬರ ಬದುಕು ಉಜ್ವಲವಾಗೇ ಇಲ್ಲ ಅಂತ ಇವ್ರು ಹೇಳಿದ್ಯಾರು? ಇವರು ಅಬ್ಸರ್ವ್ ಮಾಡಿದ ಪ್ರಕಾರ ಹಂಗಲ್ಲ, ಯಾರು ಹೇಳಿದ್ದು ಅದನ್ನು? ಸಲಿಂಗಕಾಮಿಗಳು ಇದಾರಲ್ಲ, ಸಲಿಂಗಿಗಳು ಬೇರೆ ಕಡೆ ಯಾವುದೋ ದೇಶದಲ್ಲೋ ನಮ್ಮ ದೇಶದಲ್ಲೋ ಇನ್ನೊಂದು ಕಡೆ. ರಾಜಕಾರಣದಲ್ಲಿ ಇಲ್ವಂತ ಸಲಿಂಗಿಗಳ, ಸಾಹಿತಿಗಳಲ್ಲಿ ಇಲ್ವಂತ, ಹಂಗಾರೆ ಎಲ್ಲ ಫೀಲ್ಡಲ್ಲೂ ಇರ್ತಾರಪ್ಪ, ಬರೀ ಯಕ್ಷಗಾನದಲ್ಲೇ ಯಾಕೆ? ಇನ್ನು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗತ್ತೆ ಅಂತ ಅವ್ರ ವಾದ. ಬಟ್ ಅವರಿಬ್ರು ಚೆನ್ನಾಗಿರಲ್ಲ ಅಂತ ಹೇಳಿದವ್ರು ಯಾರು? ಮತ್ತು ಅದನ್ನ ಅಕ್ಸೆಪ್ಟೆಡ್ ಮ್ಯಾರೇಜ್ ಆಗಿದೆಯಲ್ಲ ಈಗ. ಹೌದು, ಅದನ್ನ ಕಾನೂನು ಒಪ್ಕೊಂಡ್ಬಿಟ್ಟಿದೆಯಲ್ಲ. ಹಾಗಾಗಿ ಇದು ನನಗೇನಂಗೆ ಅನ್ಸಲ್ಲಪ್ಪ, ಗೊತ್ತಿಲ್ಲ ಅದೇನು. ಬಟ್ ಈ ಪಾತ್ರದ ಎಫೆಕ್ಟ್ಗಳು ಕೆಲವ್ರ ಮೇಲೆ ಕೆಲವು ಸರಿ ಆಗಬಹುದೇನೋ. ಕೆಲವು ಈಗ ಯಾರೋ ಹೀರೋಗಳು ಕೆಲವು ಪಾತ್ರಗಳನ್ನು ಮಾಡೋವಾಗ ರಾಜ್ಕುಮಾರ್ ಅವರು ಹೇಳ್ತಿದ್ರು, ರಾಘವೇಂದ್ರ ಸ್ವಾಮಿದು ಫಿಲಮ್ ಮಾಡಿದಾಗ ಆ ಪಾತ್ರವನ್ನು ನಿರ್ವಹಿಸಿದಾಗ ನನಗೊಂಥರ ಆವಾಹನೆ ಆದಂಗೆ ಆಗಿತ್ತದು ಅನ್ನೋ ಥರ. ಅಂದರೆ ಅಷ್ಟರೊಳಗಡೆ ಲೀನವಾಗಿ ಹೋಗ್ತಾ ಇದ್ವಿ ಆ ಥರ. ಹಾಗೆ ಕೆಲವು ಪಾತ್ರಗಳ ಇನ್ಫ್ಲೂಯೆನ್ಸ್ ಮನುಷ್ಯನ ಮೇಲೆ ಇರ್ಬೋದು ದೀರ್ಘಕಾಲದಲ್ಲಿ. ಸಕ್ಕರೆ ದರನ 31 ರೂಪಾಯಿಯಿಂದ 41 ರೂಪಾಯಿಗೆ ಎತ್ಕೊಂಡು ಹೋಗ್ತಾರಂತೆ ಕೇಂದ್ರ ಸರ್ಕಾರದವರು, ಎಬ್ಬಿಸ್ತಾರಂತೆ ಮೇಲಕ್ಕೆ, ಅಂದರೆ ಹೆಚ್ಚು ಮಾಡ್ತಾರೆ ಸರಳ ಅಂತ ಮಂತ್ರಿಗಳು ಹೇಳಿದ್ದಾರೆ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಮಂತ್ರಿಗಳು. 10 ವರ್ಷದಿಂದ ಮಾಡಿಲ್ಲ, ಹಾಗಾಗಿ ಈಗ ಮಾಡ್ತಾ ಇದ್ದೀವಿ ಅಂತಾರೆ. ಕೇಂದ್ರ ರಾಜ್ಯದವರು ರಿಕ್ವೆಸ್ಟ್ ಮಾಡಿದ್ರು ಒಂಚೂರು ಜಾಸ್ತಿ ಮಾಡಿ ಅಂತ. ಈಗ 40 ರೂಪಾಯಿಗೆ ತೊಗೊಂಡು ಹೋಗ್ತಾರೆ ಅಂತ ಸುದ್ದಿ. ಆಯಿತು, ರೈತರಿಗೂ ಒಳ್ಳೇದಾಗಬೇಕು, ಕಾರ್ಖಾನೆ ಮಾಲೀಕರಿಗೂ ಒಳ್ಳೇದಾಗಬೇಕು, ರೈತರಿಗೂ ಒಳ್ಳೇದಾಗಬೇಕು, ಕಾರ್ಖಾನೆ ಮಾಲೀಕರಿಗೂ ಒಳ್ಳೇದಾಗಬೇಕು, ಜನ ಸಾಯಬೇಕು, ಜನ ಜಾಸ್ತಿ ಕೊಟ್ಟು ತಗೋಬೇಕು ಅಷ್ಟೇ.
ಕೊಡಬೇಕು. ಸತ್ತರೆ ಓಕೆ, ನೋ ಪ್ರಾಬ್ಲಮ್. ಜನ ಸತ್ತರೆ ಏನಾಗಲ್ಲ. ಏನಾಗುತ್ತೆ? ಪ್ರಹ್ಲಾದ್ ಜೋಶಿಗೆ ಏನಾಗಬೇಕು? ₹1 ನಾನು 41 ಮಾಡಿ ಅಂತ ಹೇಳಿದ್ದೆ. 40 ಮಾಡಿದೀವಿ ಅಂತ ಜೋಶಿ ಹೇಳಿದ್ದಾರೆ. ನಾನು ಹೋಗಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಮಾಡಿರೋದು. ಶುಗರ್ ಫ್ಯಾಕ್ಟ್ರಿ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಸಿಎಂ ಹತ್ರನೂ ಗಲಾಟೆ ಮಾಡಿದ್ದಾರೆ, ನನ್ನ ಹತ್ರನೂ ಬಹಳ ರಿಕ್ವೆಸ್ಟ್ ಮಾಡಿದ್ದಾರೆ. ಶುಗರ್ ಪ್ರೈಸ್ ಜಾಸ್ತಿ ಆಗಿ 10 ವರ್ಷ ಆಯಿತು, ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನ ಪ್ರೈಮ್ ಮಿನಿಸ್ಟರ್ಗೆ ಮನವಿಯನ್ನು ನಾವು ಮಾಡಿದ್ದೇವೆ. ರೈತರಿಗೂ ಒಳ್ಳೇದಾಗಬೇಕು, ಫ್ಯಾಕ್ಟ್ರಿಯವರು ಬಹಳ ಸಂತೋಷ. ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ. ಇದ್ರಲ್ಲಿ ರೈತರಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕಿಂತ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದೇ 10 ವರ್ಷ ಮಾಡಿಲ್ಲ ಅಂತಂದ್ರೆ ಏನೋ ಒಂದು ಮಾರ್ಜಿನಲ್ಲಿ ಆಗತ್ತೆ. ಅದು ಆಗಲ್ಲ ಅಂತಲ್ಲ ನಾನು ಹೇಳ್ತಿರೋದು. ಬಟ್ ರೈತರಿಗೂ ಒಳ್ಳೇದಾಗಬೇಕು, ಕಾರ್ಖಾನೆಗೂ ಒಳ್ಳೇದಾಗಬೇಕು. ಇದು ನಂದಿನಿ ಹಾಲಿಂದಕ್ಕೆ ಬನ್ನಿ, ರೈತರಿಗೂ ಒಳ್ಳೇದಾಗಬೇಕು, ನಂದಿನಿಗೂ ಒಳ್ಳೇದಾಗಬೇಕು. ಗ್ರಾಹಕ ನೆಗೆದ್ ಬಿದ್ದು ಸಾಯಿ. ಸರ್ ಇದು ವಿದ್ಯುತ್ ಶಕ್ತಿ, ಅದು ವಿದ್ಯುತ್ ಶಕ್ತಿ ಉತ್ಪಾದಕರಿಗೂ ಒಳ್ಳೇದಾಗಬೇಕು, KEBಗೂ ಕೆಪಿಟಲ್ಗೂ ಒಳ್ಳೇದಾಗಬೇಕು, ಲಾಸಲ್ಲಿದ್ದೀವಿ. ಸರ್ ಇದು ಗ್ರಾಹಕ ನೆಗೆದ್ ಬಿದ್ದು ಸಾಯಿ. ಎಲ್ಲ ಕಡೆನೂ ಅದೇ ಪರಿಸ್ಥಿತಿ. ಸರ್ ಇದು ನೀರು ಭಾಳ ಕಷ್ಟ ಆಗ್ತಾ ಇದೆ ನಮಗೆ, ಅದನ್ನೆಲ್ಲ ವರ್ಕ್ಸ್ ಮಾಡೋಕ್ಕೆಲ್ಲ ದುಡ್ಡೇ ಇಲ್ಲ, ಹಂಗಾರೆ ಅದಕ್ಕೂ ಒಳ್ಳೇದಾಗಬೇಕು, BWCSBಗೂ ಒಳ್ಳೇದಾಗಬೇಕು. ಸರ್ ಇದು ಗ್ರಾಹಕ ನೆಗೆದ್ ಬಿದ್ದು ಸಾಯಿ. ಏನಕ್ಕೂ ಬೇಡವಾ ಸರ್ ನಾವು ಹಂಗಾದ್ರೆ? ಗ್ರಾಹಕನಂತ ಪಾಪಿ ಈ ದೇಶದಲ್ಲಿ ಇನ್ನೊಬ್ಬ ಇಲ್ಲ. ಗ್ರಾಹಕನಂತ ಪಾಪಿ ಈ ದೇಶದಲ್ಲಿ ಇನ್ನೊಬ್ಬ ಇಲ್ಲ. ಅವನು ಕೇಳೋದೂ ಇಲ್ಲ, ಕೇಳೋದೂ ಇಲ್ಲ, ಕೇಳೋ ಕನ್ಸಲ್ಟೇಟಿವ್ ಪ್ರಾಸೆಸ್ಸೂ ಇಲ್ಲ ನಮ್ಮ ದೇಶದಲ್ಲಿ. ಹಾಳಾಗೋಗ್ಲಿ ಇದ್ರೆ. ಎಸ್